ಮಾವಿನ ಏನು ಮಸಾಲೆ ಪಾಪಡ ಹಾಂ ಮಸ್ತ್ ಮಾಡು ಮಸ್ತ್. ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮ ಮನೆಯವರು ಮಾವ ಬಂದಿದ್ದರು. ಅವರು ಮಾವಿನ ಹಣ್ಣನ್ನು ಕೊಟ್ಟು ಹೋದರು. ಶ್ರೇಯಿಗೆ ಅದರಲ್ಲೇ 2 ಹಣ್ಣನ್ನ ತೊಳೆದು ಹೆಚ್ಚಿಗೆ ಕೊಟ್ಟೆ. ಅವನು ಆಟ ಆಡಿ ಬಂದ. ಅವನಿಗೆ ಸಂಜೆ ಸ್ನ್ಯಾಕ್ಸ್ ತಿಂದು ಅಭ್ಯಾಸ ಅಲ್ವಾ. ಮತ್ತು ಸ್ಕೂಲಿಂದ ಬಂದ ತಕ್ಷಣ ಅವನು ಮನೆಗೆ ಬಂದ ತಕ್ಷಣ ಊಟ ಇಲ್ಲ ತಿಂಡಿ ಏನಾದರೂ ತಿಂತಾ ಇದ್ದ. ಅದು ಅಭ್ಯಾಸ ಆಗಿದೆಯಲ್ಲ, ಹಾಗಾಗಿ ಮಾವಿನ ಹಣ್ಣು ಹೆಚ್ಚಿಗೆ ಕೊಟ್ಟೆ. ಏನಾದರೂ ಮಾಡಿಕೊಡು ಅಂತ ಹೇಳ್ದೆ. ಏನು ಮಾಡಲಿ ಅಂತ ಅಂದೆ. ಆಮೇಲೆ ಮಸಾಲ ಪಾಪಡ್ ಮಾಡಿ ಕೊಡು ಅಂತ ಹೇಳ್ದೆ. ಅದಕ್ಕೇ ಮಸಾಲ ಪಾಪಡ್ ಮಾಡ್ತಾಯಿದ್ದೀನಿ. ಅಂದರೆ ನಾವು ಅಕ್ಕಿ ಹಪ್ಪಳನೇ ಸುಟ್ಟು ಅದಕ್ಕೆ ಬೇಕಾದ್ರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಬೋದು. ಅವನಿಗೆ ಕೊಬ್ಬರಿ ಎಣ್ಣೆ ಬೇಡ ಅಂತೆ. ನಾನು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೆಟೊ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚೂರು ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಏನದು ಮಿಕ್ಸ್ಚರ್ ಇದ್ದರೆ ಅದನ್ನು ಹಾಕಿದರೆ ಕೂಡ ಚೆನ್ನಾಗಾಗುತ್ತೆ. ನಾನು ಇರಲಿಲ್ಲ ನನ್ನ ಹತ್ರ, ಹಾಗಾಗಿ ನಾನು ಬರೀ ನಿಂಬೆಹಣ್ಣು, ಸ್ವಲ್ಪ ಖಾರದ ಪುಡಿ, ಉಪ್ಪನ್ನ ಈರುಳ್ಳಿ ಟೊಮೆಟೊಗೆಲ್ಲ ಕಲಿಸ್ಬಿಟ್ಟು ಅದನ್ನು ಹಾಕಿ ಕೊಟ್ಟೆ. ಅವನಿಗೆ ಇಷ್ಟ ಆಯಿತು ಅದು. ಊರಿಗೆ ಹೋದಾಗ ಅವನು ಅಮ್ಮನ ಹತ್ರ ಮಾಡಿಸ್ಕೊತಾನೆ. ಅವನು ಅದೇ ಹೇಳ್ತಾ ಇದ್ದ, ಅಮ್ಮಮ್ಮ ಮಾಡ್ತಾರಲ್ಲ ಹಾಗೆ ಮಾಡಿಕೊಡು ಅಂತ. ಏನು ಬಿಕ್ಕಿ ಬಿಕ್ಕಿ ಹಾಕಾಯ್ತು ಹಾಂ ನಾಲ್ಕಾಯ್ತು. ಎಷ್ಟಿಂದ ಬಿಕ್ಕಿ ಮುದ್ದು ಮಾಡ್ರಿ ಅಂತಮ್ಮ. ಚಾಕು ಸಾಕು ಹೇಳ. ನಡಿ ಹೋಗು ಹೋಗು. ಗುಡ್ ಮಾರ್ನಿಂಗ್. ನಾನು ನಿನ್ನೆ ವೀಡಿಯೋನ ಶುರು ಮಾಡಿದೆ, ಆಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಈಗ ನಮ್ಮನೆಯವರು ಊರಿಗೆ ಹೊರಟಿದ್ದಾರೆ, ಹಾಗಾಗಿ ಅವರಿಗೆ ನಾನು ಟೀ ಮಾಡಿಕೊಡೋಣ ಅಂತ ಟೀ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿ ಬಂದು ಇಡ್ಲಿ ಮತ್ತು ವಡೆ ಮಾಡೋಣ ಅಂತ. ಮನೆ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಶ್ರೇಯ ಇದ್ದರೆ ಹಾಗೇನೆ, ನಾವಿದ್ದರೆ ಹಿಂಗಿರುತ್ತೆ ಮನೆ, ಹಾಗೇ ಇರುತ್ತೆ. ಅವನಿದ್ರೆ ಎಲ್ಲ ಚಲಾಪಿಲ್ಲಿ. ಈಗ ಗೆದ್ದು ಬಂದರೆ ಮತ್ತೆ ಹಾಗೆ ಮಾಡ್ತಾನೆ. ನಿನ್ನೆ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾನೆ. ಸಂಜೆ ನಾವು ಡ್ಯಾಡಿ ಬೈತಾಯಿದ್ರು ಕಟ್ಟಿಂಗ್ ಮಾಡಿಸ್ಕೊಂಬ ಅಂತ ಹೇಳಿ. ಅವನಿಗೆ ಉದ್ದ ಕೂದಲು, ಅದು ಮುಖನೇ ನೋಡೋಕ್ಕಾಗ್ತಿರ್ಲಿಲ್ಲ. ಒಂಥರ ದೊಡ್ಡ ಗಂಡ್ಸ್ ಥರ ಅನಿಸ್ತಾ ಇದ್ದ. ಈಗ ಒಂಥರ ಮುದ್ದಾಗಿ ಚೆನ್ನಾಗಿ ಕಾಣ್ತಾ ಇದ್ದಾನೆ. ತಿಂಡಿ ಬಂದು ನಿನ್ನೆ ಸಂಜೆಯಿಂದನೇ ಬ್ಲಾಗ್ ಶುರು ಮಾಡೋಣ ಅಂದ್ಕೊಂಡೆ. ಆಮೇಲೆ ಎಂಥದ್ದು ಯಾರೋ ಬಂದರು, ಹಾಗೆ ಮಾತಾಡ್ತಾ ಯಾರು ಎದುರುಗಡೆ ಮನೆಯವ್ರು ಅನಿಶಾ ಅಂತ ಬಂದರು. ಅವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ. ಹಾಗೆ ನಮ್ಮನೆಯವ್ರ ಮಾವ ಬಂದರು, ಹಣ್ಣು ಕೊಟ್ಟು ಹೋದ್ರು. ಅವ್ರು ಒಳಗೆ ಕರೆದ್ರೆ ಅವ್ರು ಏನಾದರೂ ಬರಲಿಲ್ಲ. ಅವರು ಇವತ್ತು ಒಂದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗ್ಬೇಕು. ಅವ್ರು ಅಲ್ಲಿಗೆ ಹೋಗ್ತೀನಿ ಅಂತ ಹೋದರು. ನಮ್ಮನೆಯವರು ಇರಲಿಲ್ಲಲ್ಲ, ಗಂಡಸರಿದ್ರೆ ಬರ್ತಾರೆ ಮಾತಾಡ್ತಾರೆ, ನಾವು ಹೆಂಗಸಿದ್ರೆ ಅಂತ ಮಾತಾಡೋದು. ಹಾಗೆ ಹೋದ್ರು ಪಾಪ, ಹೊರಗಿಂದ ಹೊರಗೆ ಹೋದ್ರು. ನಾನು ಅದಕ್ಕೆ ಕಾಯಿ ಸುಲಿದು ಒಡ್ಕೊಂಡು ತುರಿತಾ ಕುತ್ಕೊಂಡಿದ್ದೆ, ಬೆಳಗ್ಗೆ ಆಗೋದಿಲ್ಲ ಇನ್ನು ಅಂತ ಹೇಳಿ. ಒಂದು 3 ಕಾಯಿನ ತುರಿದು ಒಂದು ದೊಡ್ಡ ಬಾಕ್ಸಿಗೆ ಹಾಕಿ ಇಟ್ಕೊಂಡೆ.
ಅದರಲ್ಲಿ ಅರ್ಧ ಫ್ರೀಝರಲ್ಲಿ ಇಡಬೇಕು. ನಿನ್ನೆ ಅದನ್ನು ಮಾಡಲಿಲ್ಲ, ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ. ಇವತ್ತು ಇಡ್ತೀನಿ. ಯಾಕೋ ಬೆನ್ನು ಕಡಿತಾ ಇದೆ, ಸೊಳ್ಳೆ ಅನಿಸುತ್ತೆ. ಏನೋ ಹೇಳೋಣ ಅಂದ್ಕೊಂಡೆ. ಇವತ್ತು ಒಂದು ಗೃಹ ಪ್ರವೇಶ ಇದೆ. ನಾನು ಈ ವರ್ಷ ಮದುವೆ ಮನೆ ಗೃಹ ಪ್ರವೇಶ ಆದಷ್ಟು ನಾನು ಇನ್ಯಾವ ವರ್ಷನೂ ನೋಡಿಲ್ಲೇನಪ್ಪ. ಎಂತ ದಿನ ಬೆಳಕು ಕರೆದ್ರೆ ಮದುವೆಗಳು. ಇಲ್ಲಿ ನಮ್ಮೂರಲ್ಲೇ ಒಂದು 4 ಕಲ್ಯಾಣ ಮಂಟಪ ಇದಾವೆ ಅನ್ಸುತ್ತೆ. 4 ಇದ್ದಾವೆ. ಅದರಲ್ಲಿ 3 ಕಂಟಿನ್ಯೂಸ್ ಆಗಿ ಮದುವೆಗಳು ನಡೀತಾ ಇದ್ದಾವೆ. ಇಲ್ಲಿ ನಮ್ಮನೆ ಹತ್ರ ಇರೋದು ಸ್ವಲ್ಪ ಸಣ್ಣದು. ಪ್ರತಿಯೊಂದು ರೋಡಿಗೂ ಒಂದೊಂದು ಕಲ್ಯಾಣ ಮಂಟಪ ಇದೆ ನಮ್ಮಲ್ಲಿ. ತೀರ್ಥಹಳ್ಳಿ ರೋಡಲ್ಲಿ 2 ಆಗಿದೆ. ಒಂದು ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ. ಇನ್ನೊಂದಿನ ಯಾವತ್ತಾರು ಶ್ರೇಯುನ ಬಿಡಕ್ಕೆ ಹೋಗ್ತೀವಲ್ಲ, ಆ ಟೈಮಲ್ಲಿ ಆದರೆ ತೋರಿಸ್ತೀನಿ ನಿಮಗೆ. ಅದು ನಮ್ಮ ಸಮಾಜದವ್ರದ್ದು ಒಂದು ಶಿವಮಂದಿರ ಅಂತ ಆಗಿದೆ. ನಮ್ಮ ಶಿವಮಂದಿರನೂ ದೊಡ್ಡದಿದೆ. ನನಗೆ ಆ ಕಲ್ಯಾಣ ಮಂಟಪ ಎದುರುಗಡೆ ತುಂಬ ಸ್ಪೇಷಿಯಸ್ ಆಗಿ, ಅಂದರೆ ಪಾರ್ಕಿಂಗಿಗೆ ಅದಕ್ಕೆಲ್ಲ ಇದೆ. ಇದು ಒಂಚೂರು ಪಾರ್ಕಿಂಗ್ ಇಲ್ಲ, ಇಲ್ಲಾಂದರೆ ಇದು ತುಂಬ ಚೆನ್ನಾಗಿದೆ. ಆ ರೋಡಿನ ಸ್ವಲ್ಪ ಹಿಂದಿದ್ರೆ ಅದೊಂಥರ ಲುಕ್ ಚೆನ್ನಾಗಿ ಕಾಣುತ್ತೆ. ಅದು ಹಂಗೆ ಅನಿಸುತ್ತೆ. ಅದ್ರ ಹೆಸರೇನೋ ನನಗೂ ಮರ್ತೋಗಿದೆ ಈಗ. ತಿಂಡಿ ಬಂದು ಇಡ್ಲಿ. ನನಗೆ ಶ್ರೇಯ ಅನ್ನೋದಕ್ಕೆ ಬರಲ್ಲ, ಸಿಂಪ ಅಂತ ಹೇಳೋದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ. ಇಡ್ಲಿ ವಡ ಮಾಡ್ಬೇಕಂತೆ. ಅವತ್ತು ಊರಲ್ಲಿ ಸಾಂಬಾರು ತಿನ್ಕೊಂಡ್ಬಂದಿದ್ದ, ಸೊಪ್ಪಿನ ಸಾಂಬಾರು. ಅದೇ ಥರ ಮಾಡು ಮಮ್ಮಿ ಅಂತ ಹೇಳ್ತಾರೆ. ಅವ್ರು ಹೆಂಗೆ ಮಾಡಿದ್ರೆ ಏನೋ ನಾನು ನೋಡ್ಕೊಂಡು ಇಲ್ಲ, ನಾವು ಅಡುಗೆ ಮನೆ ಕಡೆಗೂ ಹೋಗೋಕ್ಕಾಗಲಿಲ್ಲ. ವಡನೂ ಅಷ್ಟು ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿತ್ತು. ಅದು ಹೆಂಗೆ ಮಾಡಿದ್ರೋ ಏನೋ ನನಗೂ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು ಮಾತ್ರ. ಇಡ್ಲಿನೂ ಚೆನ್ನಾಗಿತ್ತು, ಎಲ್ಲದೂ ಚೆನ್ನಾಗಿತ್ತು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾತ್ರ ಹಾಗೆ ಮಾಡು ಮಮ್ಮಿ ಅಂತ ಹೇಳಿದ್ದಾರೆ. ನಂಗೆ ಬಂದಂಗೆ ಮಾಡ್ತೀನಿ ಅಂದರೆ, ನಾನು ಟೊಮೆಟೊ ಎಲ್ಲ ಹಾಕಿ ರುಬ್ಬಿ ಮಾಡ್ತಿದ್ದೆಲ್ಲ ಆ ಥರ ಮಾಡೋದಿಲ್ಲ. ಮುಂಚೆ ಎಲ್ಲ ಸಾಂಬಾರು ಮಾಡ್ತಿದ್ದೆಲ್ಲ ಅದೇ ಥರ ಮಾಡ್ತೀನಿ. ಸ್ವಲ್ಪ ಮಾಡ್ತೀನಿ, ಸಂಜೆಗೂ ಬೇಕಾಗುತ್ತೆ, ಮತ್ತು ಜಾಸ್ತಿನೇ ಮಾಡಬೇಕಾಗುತ್ತೆ. ಇದು ಏನದು ಮಧ್ಯಾಹ್ನ ಅದೇ ಗೃಹ ಪ್ರವೇಶಕ್ಕೆ ಹೋಗಬೇಕು. ಹಾಗಾಗಿ ಬೇಗ ಕೆಲಸನೂ ಮಾಡ್ಕೊಬೇಕು. ಬೇಗನೆ ಎದ್ದು ಬಂದೆ. 5:45 ಎದ್ದು ಬಂದೆ. ಯಾಕೋ ಹೇಳ್ಬೇಕು ಅಂತಲೂ ಅನ್ನಿಸ್ಲಿಲ್ಲ. 5:30 ನಮ್ಮನೆಯವ್ರು ಹೇಳೇ ಅಂದರು. 5:45 ಎದ್ದು ಅವರು ಊರಲ್ಲಿ ಎಲ್ಲ ಥರ ಸೊಪ್ಪುಗಳನ್ನ ತರಿಸಿ ಹಾಕಿದರು. ಅರಿವೆ ಸೊಪ್ಪು, ಆನಂತರ ಪಾಲಕ್ ಸೊಪ್ಪನ್ನ ತರಿಸಿ ಹಾಕಿದರು. ನನ್ನ ಹತ್ರ ಬೇರೆ ಬಸಳೆ ಸೊಪ್ಪಿತ್ತು, ಹಾಗಾಗಿ ಅದನ್ನೇ ಹಾಕ್ಬಿಟ್ಟು ಸಾಂಬಾರನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದ್ರ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಇದು ನಾನು ಊರಿಂದ ಬರಬೇಕಿದ್ರೆ ಒಂದು ಸ್ವಲ್ಪ ಮಾತ್ರ ಕುಡಿನ ಕೊಯ್ಕೊಂಡು ಬಂದಿದ್ದೆ. ಸ್ವಲ್ಪ ಜಾಸ್ತಿ ತರಬೇಕಾಗಿತ್ತು. ಮೊನ್ನೆ ಊರಿಗೆ ಹೋಗಿದ್ದೆಲ್ಲ, ಒಂಥರ ಊರಿಗೆ ಹೋಗಿ ಬಂದಿದ್ದೀನಿ ಅನ್ನೋ ಸಮಾಧಾನವೇ ನನಗೆ ಇಲ್ಲ. ಯಾಕಂದರೆ ನಾನು ಮನೇಲಿ ಟೈಮೇ ಕಳೀಲಿಲ್ಲ. ಅಮ್ಮನೂ ಅವತ್ತು ಸಂಜೆ ಹೊರಟೆ ಅಲ್ಲ, ನೆಕ್ಸ್ಟ್ ಡೇ ಹೋಗ್ಬೋದು ಇರು ಅಂತ ಭಾಳ ಹೇಳಿದ್ರು. ಇಲ್ಲ, ಒಂದು ವಾರ ಇದ್ದು ಹೋಗು ಅಂತಲೂ ಹೇಳಿದ್ರು. ನಾನು ಏನು ಪ್ಲ್ಯಾನ್ ಮಾಡದೆ ಹಾಗೆ ಹೋಗಿದ್ದೆ ಅಲ್ಲ. ಅವತ್ತು ಹೋಗಬೇಕಿದ್ರು ಕೂಡ ನಾನು ಒಂಥರ 2 ಮಂತ್ ಮಾಡ್ಕೊಂಡು ಹೋಗಿದ್ದೆ. ಹಾಗಾಗಿ ಹಾಗೆ ಹೊರಟು ಬಂದೆ. ಆಮೇಲೆ ಊರಿಂದ ಬಂದಮೇಲೆ ಅನ್ನಿಸ್ತು ಊರಲ್ಲಿ ಇದ್ದು ಬರಬೇಕಾಗಿತ್ತು 1-2 ದಿನ ಅಂತ. ನೋಡೋಣ, ಆದರೆ ಶ್ರೇಯು ಹೋಗೋದ್ರೊಳಗೆ ಒಂದು 4 ದಿನ ಇರ್ತೀನೋ ಏನೋ ಗೊತ್ತಿಲ್ಲ. ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಹಾಗೆ ಅವರು ಚಟ್ನಿನೂ ಕೂಡ ಪುದೀನ ಹಾಕಿ ಮಾಡಿದರು. ಹಾಗಾಗಿ ನಾನು ಕೂಡ ಸ್ವಲ್ಪ ಪುದೀನ ಹಾಕಿ ಚಟ್ನಿ ಮಾಡೋಣ ಅಂತ. ನಾನು ಊರಿಗೆ ಸುಮಾರು ಗಿಡಗಳೆಲ್ಲ ಹಾಳಾಗಿಬಿಟ್ಟಿದೆ. ಇನ್ನೆಲ್ಲ ಪುದೀನ ಎಲ್ಲ ಮತ್ತೆ ಹಾಕ್ಕೊಬೇಕು. ಚಟ್ನಿಗೆ ನಾನು ಹಸಿಮೆಣಸು ಹುರಿಯೋಕೆ ಹಾಕಿದ್ದೆಲ್ಲ, ಅದ್ರ ಜೊತೆಗೆ ಸ್ವಲ್ಪ ಹಸಿರು ವಾಸನೆ ಹೋಗಲಿ ಅಂತ ಪುದೀನ ಹುರಿದು ಹಾಕಿದ್ದೆ. ಚೆನ್ನಾಗಾಗಿತ್ತು ಒಂಥರ. ಹಾಗೆ ಸಾಂಬಾರಿಗೆ ಕೂಡ ನಾನು ಹುರ್ಕೊಂಡಿದ್ದೆ. ನಾನು ಮುಂಚೆ ಎಲ್ಲ ಸಾಂಬಾರು ಮಾಡ್ತಾಯಿದ್ದೆ ಗೊತ್ತಾ, ಅದೇ ಥರ ಸ್ವಲ್ಪ ಹುರಿದು ಹಾಕಿದ್ದೀನಿ. ಟೊಮೆಟೊ, ಈರುಳ್ಳಿ ಎಲ್ಲ. ಹಾಗೆ ಚಟ್ನಿ ಕೂಡ ಆಯಿತು. ನಮ್ಮ ಶ್ರೇಯಿಗೆ ಚಟ್ನಿಗೆ ಒಗ್ಗರಣೆ ಹಾಕಿದರೆ ತಿನ್ನೋದಿಲ್ಲ, ಹಾಗಾಗಿ ಒಗ್ಗರಣೆನ ಹಾಕಬೇಕು. ಹಾಗೆ ಚಟ್ನಿ ರುಬ್ಬಿದ್ದೆಲ್ಲ ಅದೇ ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ, ಹಾಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಶುಂಠಿನ ಹಾಕಿದ್ದೀನಿ. ಇದನ್ನು ಕೂಡ ಈಗ ಮಿಕ್ಸಿ ಮಾಡಿ ಇಡ್ತೀನಿ. ಶ್ರೇಯು ಬಂದ ತಕ್ಷಣ ವಡೆ ಮಾಡಿ ಕೊಡೋಕ್ಕಾಗುತ್ತೆ ಅಂತ ಹೇಳಿ. ಅವನು ಬೆಳಗ್ಗೆ ಬೇಗ ಹಶು ಅಂತ ಬಂದುಬಿಡ್ತಾನೆ. ಹಾಗಾಗಿ ನೋಡಿ, ಸೊಪ್ಪು ಮತ್ತು ಬೇಳೆ, ಹಾಗೆ ಅದಕ್ಕೆ ಒಂದು ಟೊಮೆಟೊ ಕೂಡ ಹಾಕಿದ್ದೆ. ಚೆನ್ನಾಗಿ ಬೆಂದಿದೆ. ಅದಕ್ಕೆ ನಾನೀಗ ರುಬ್ಬಿರೋ ಖಾರನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು, ಹುಳಿ, ಒಂಚೂರು ಬೆಲ್ಲ ಜಾಸ್ತಿ ಹಾಕಿದ್ರೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಾಗಿತ್ತು ಅಂತ ಹೇಳ್ದ ಶ್ರೇಯು.
ಅವ್ರು ಮಾಡ್ದಂಗೆ ಆಗಿದೆ ಅಂತ ಹೇಳ್ದೆ. ನನಗೆ ಅವ್ರು ಮಾಡಿರೋ ಚಟ್ನಿ ತುಂಬ ಚೆನ್ನಾಗಿತ್ತು. ನಾನು ಯಾವಾಗಲೂ ಪುದೀನ ಹಾಕಲ್ಲ ಚಟ್ನಿಗೆ. ಇವತ್ತು ಅವ್ರು ಮಾಡಿರೋ ಚಟ್ನಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನು ಕೂಡ ಸ್ವಲ್ಪ ಪುದೀನ ಹಾಕಿ ಮಾಡೋಣ ಅಂತ ಮಾಡಿದೆ. ದೋಸೆಗೆ ಇಡ್ಲಿಗೆ ಆದರೆ ಪುದೀನ ಹಾಕಿದ್ರೆ ಚೆನ್ನಾಗಿರುತ್ತೆ, ಬೇರೆ ಯಾವುದಕ್ಕೂ ಅಷ್ಟು ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ನಾನು ಸಾಂಬಾರು ಪುಡಿನ ರುಬ್ಬೋದಕ್ಕೆ ಹಾಕಿರಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಇವಾಗ ಮೇಲೆ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಒಂದೊಂದು ಸಲ ಸಾಂಬಾರು ಪುಡಿನ ರುಬ್ಬೋದಕ್ಕೆ ಹಾಕೋದಕ್ಕಿಂತನೂ ಈ ಥರ ಅದು ಕುದಿಯೋ ಟೈಮಲ್ಲಿ 1-2 ಚಮಚದಷ್ಟು ಸಾಂಬಾರು ಪುಡಿನ ಹಾಕಿದ್ರೆ ಅದ್ರ ಘಮ ತುಂಬ ಚೆನ್ನಾಗಿ ಬರುತ್ತೆ. ಶ್ರೇಯು ಆಟಾಡೋದಕ್ಕೆ ಹೋಗಿದ್ದ, ಹಾಗಾಗಿ ಅವನು ಲೇಟಾಗಿ ಬಂದ. ನಾನು ಬಾಕಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡೆ, ಯಾಕಂದರೆ ಮತ್ತೆ ಇವತ್ತು ಗೃಹ ಪ್ರವೇಶಕ್ಕೆ ಬೇರೆ ಹೋಗಬೇಕು ಅಂತ ಅಂದೆಲ್ಲ. ಒಂಥರ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು ಈ ಸಲ ಅಟೆಂಡ್ ಮಾಡ್ತಾ ಇದ್ದೀನಿ ನಾನು. ಇನ್ನು ಯಾವುದು ಫಂಕ್ಷನ್ ಇಲ್ಲ ಅಂತ ಅಂದ್ಕೊತೀನಿ ಸದ್ಯ. ನೋಡೋಣ ಏನ ಅಂತ ಗೊತ್ತಿಲ್ಲ, ಇನ್ನೂ ಕರೆ ಬಂದರೆ ಮತ್ತೆ ಹೋಗಬೇಕಾಗುತ್ತೋ ಏನೋ. ಹಾಗೆ ನಾನೀಗ ವಡಾನ ಬಿಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಸಾಕ್ಬಿಡಿ. ತಿಂಡಿ ಎಲ್ಲ ಆಯಿತು. ಶ್ರೇಯು ಇವತ್ತು ಲೇಟಾಗಿ ಆಟ ಆಡಿ ಬಂದಿದ್ದ, ಇಲ್ಲಾಂದರೆ 9:30ಗೆಲ್ಲ ಟ್ಯೂಷನ್ನಿಗೆ ಹೋಗ್ತಾನೆ. ಇವತ್ತು 9:45ಗೆ ಟ್ಯೂಷನ್ನಿಗೆ ಹೋಗ್ತಾ ಇದ್ದಾನೆ. ಟ್ಯೂಷನ್ನಿಗೆ ಹೋಗಿ 12 ಗಂಟೆ ಅಷ್ಟೊತ್ತಿಗೆ ಬಾ ಅಂತ ಹೇಳಿದ್ದೀವಿ ಅವನಿಗೆ. ನಾವೇನಾದ್ರು ಫಂಕ್ಷನಿಗೆ ಹೋಗ್ತೀವಿ ಅಂದರೆ ಟ್ಯೂಷನ್ನಿಗೆ ಹೋಗೋಕ್ಕೆ ಇಷ್ಟ ಆಗೋದಿಲ್ಲ.
ಚಕ್ಕರ್ ಹೊಡಿತೀನಿ ಅಂತಿರ್ತಾನೆ. ನಾನು ಬೇಡ ಬೇಡ ನೀನು ಟ್ಯೂಷನಿಗೆ ಹೋಗಿ ಬಾ, ಆಮೇಲೆ ಫಂಕ್ಷನ್ನಿಗೆ ಹೋಗೋಣ ಅಂತ ಅಂದೆ. ಅದಕ್ಕೆ ಈಗ ಹೊರಟಿದ್ದಾನೆ, ಬೇಗ ಬರ್ತೀನಿ ಅಂತ ಹೇಳಿ. ಒಂದು 10 ಗಂಟೆ ಆಯಿತು. ಕ್ರಾಕ್ಸ್ ಮತ್ತೆ ಹೋಗಿದೆ ಅಲ್ಲಿ ಬಟನ್ನು, ಅದು ಪದೇ ಪದೇ ಅದೇ ಬಟನ್ ಹೋಗ್ತಾನೇ ಇದೆ. ಟೈಮ್ ಒಂದು 10 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ಕಸ ಹೊಡ್ಕೊಂಡು ನೆಲ ಒರೆಸ್ಕೊತೀನಿ. ನಡೀರಿ. ಅಯ್ಯೋ, ಇವತ್ತು ರಂಗೋಲೆ ಹಾಳು ಮಾಡಿರಲಿಲ್ಲ ಇಷ್ಟು ದಿನ. ಇವತ್ತು ರಂಗೋಲೆ ಹಾಳು ಮಾಡಿದ್ದಾನೆ. ಅದಕ್ಕೆ ಕಟ್ಟಿ ಹಾಕಿದ್ದೆ ರಂಗೋಲಿ ಹಾಳು ಮಾಡ್ತಾನೆ ಅಂತ. ಇವತ್ತು 10 ಗಂಟೆಗೆ ಕರೆಂಟ್ ಹೋಗುತ್ತಂತೆ. ಹಾಗಾಗಿ ಬೇಗ ತಿಂಡಿ ತಿಂದವರು ಐರನ್ ಮಾಡ್ಕೊಂಡ್ರು. ಡೈನಿಂಗ್ ಟೇಬಲ್ ಒರೆಸ್ಕೊಡೋ ಮಗ ಅಂದಿದ್ದೀನಿ, ಅದನ್ನೂ ಮಾಡಲಿಲ್ಲ. ಇಡ್ಲಿ ಉಳಿದಿದೆ, ಸಂಜೆಗೂ ಸಾಂಬಾರು ಇದೆ. ಸಿಂಬನಿಗೆ ರಾತ್ರಿ ಅನ್ನನೂ ಇದೆ. ನಮ್ಮದು ಮತ್ತೊಂದು ನಾಯಿ ಇತ್ತಲ್ವಾ, ಅದು ಮೊನ್ನೆ ನಾನು ಊರಿಗೆ ಹೋದಾಗಿಂದ ಬಂದೇ ಇಲ್ಲ. 3-4 ದಿನ, 3-4 ಜಾಸ್ತಿನೇ ಆಯಿತು ಅನಿಸುತ್ತೆ, ಬಂದೇ ಇಲ್ಲಂತೆ. ನಮ್ಮನೆಯವ್ರು ಹೇಳ್ತಾಯಿದ್ರು ಬರೋದಿಲ್ವೋ ಏನೋ ಕಣೆ ಅಂತ ಹೇಳ್ತಾಯಿದ್ರು. ಪಾತ್ರೆ ನೋಡಿ, ಇಡ್ಲಿ ಮಾಡಿದಾಗ ರಾಶಿ ಪಾತ್ರೆಗಳಾಗುತ್ತೆ. ಇವತ್ತಂತೂ ಒಂದು ರಾಶಿ ಪಾತ್ರೆಗಳಿದ್ದಾವೆ. ಇಡ್ಲಿ ಮಾಡಿದಾಗ ಪಾತ್ರೆ ನೋಡಿದ್ರೆ ಹೆದರಿಕೆ ಆಗುತ್ತೆ, ಅಷ್ಟು ಪಾತ್ರೆಗಳಿತ್ತು. ಆ ಪಾತ್ರೆನೂ ಇದರೊಳಗೆ ಸೇರಿದ್ರೆ ಜಾಸ್ತಿ ಪಾತ್ರೆ ಆಗುತ್ತೆ ಅಂತ ಕೆಲವೊಂದು ಪಾತ್ರೆಗಳನ್ನೆಲ್ಲ ತೆಗೆದು ಅದನ್ನು ಒರೆಸಿ ಇಡೋಣ ಅಂತ ಮಾಡ್ತಾಯಿದ್ದೀನಿ. ಮುಖಕ್ಕೆ ಏನಾದ್ರು ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಏನು ಹಚ್ಕೊಳ್ಳೋಕ್ಕಾಗಲಿಲ್ಲ, ನೆನಪೇ ಆಗಲಿಲ್ಲ. ಪಾತ್ರೆ ತೊಳೆಯೋದಕ್ಕಿಂತ ಮುಂಚೆ ಹಚ್ಕೊಂಡು ಪಾತ್ರೆ ತೊಳೆದ್ರೆ ಸರಿ ಆಗ್ತಿತ್ತು, ಮರ್ತು ಹೋಗ್ಬಿಡ್ತು. ಹಾಗೆ ನಮ್ಮ ಮನೆಯವರು ಕೂಡ ಹೊರಗಡೆ ಎಲ್ಲ ಗಿಡಗಳಿಗೆ ನೀರು ಬಿಡ್ತೀನಿ ಅಂತ ನೀರು ಬಿಡ್ತಾ ಇದ್ದಾರೆ. ಟ್ಯಾಂಕಿ ಕೂಡ ನಾನು ನೀರನ್ನು ಪಂಪ್ ಆನ್ ಮಾಡಿ ಇರಲಿಲ್ಲ, ಹಾಗಾಗಿ ಕರೆಂಟ್ ಹೋಗೋದ್ರೊಳಗೆ ನಾನು ಪಂಪ್ ಆನ್ ಮಾಡಿ ಗಿಡಗಳಿಗೆ ನೀರು ಬಿಡ್ತೀನಿ ಅಂತ ಹೇಳಿದ್ರು. ಹಾಗೆ ಕರೆಂಟ್ ಕೂಡ 10 ಗಂಟೆಗೆ ಹೋಯಿತು. ಕರೆಕ್ಟಾಗಿ ಡನ್ ಅಂತ 10 ಗಂಟೆಗೇ ಕರೆಂಟನ್ನು ತೆಗೆದ್ರು. ನಮಗೆ ಕರೆಂಟ್ ಏನಾದರೂ ತೆಗಿತೀವಿ ಅಂತ ಇದ್ದರೆ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿರುತ್ತೆ. ಗೃಹ ಪ್ರವೇಶಕ್ಕೆ ಹೋಗಿ ಬಂದಾಯಿತು. ಊಟನೂ ಆಯಿತು, ಊಟನೂ ಚೆನ್ನಾಗಿತ್ತು. ಮನೆ ಮಾತ್ರ ತುಂಬ ಚೆನ್ನಾಗಿತ್ತು. ನಮ್ಮನೆಯವ್ರು ಹೇಳೋರು, ನಮ್ಮನೆಯವ್ರು ಹೋಗೋರಂತೆ ಯಾವಾಗಲೂ. ಅವ್ರ ಫ್ರೆಂಡ್ ಕೂಡ ಹೌದು. ನಾವು ಇಲ್ಲಿ ಮನೆ ಕಟ್ಟೋದಕ್ಕಿಂತ ಮುಂಚೆ ಹೊಸನಗರದಲ್ಲಿ ಇದ್ವಲ್ಲ, ನಮ್ಮನೆಯವ್ರು ಯಾವಾಗಲೂ ಅವ್ರ ಮನೆಯಲ್ಲಿ ಒಂದು ಸ್ಟಾಪ್ ಕೊಟ್ಟು ಒಂದು ನೀರೋ ಒಂದು ಟೀನೋ ಏನೋ ಕುಡಿದು ವಾಪಸ್ ಬರ್ತಾಯಿದ್ರು. ಅವಾಗಿಂದನೂ ಅವ್ರದ್ದು ಸ್ವಲ್ಪ ಒಡನಾಟ ಜಾಸ್ತಿನೇ. ನಮ್ಮ ಮನೆಯವರು ತುಂಬ ಸಲ ಮನೆ ನೋಡಿದ್ರೆ ಮನೆಯವ್ರು ಹೇಳ್ತಾಯಿದ್ರು, ತುಂಬ ಚೆನ್ನಾಗಿದೆ ಕಣೆ ಮನೆ ಅಂತ. ನಂಗೆ ಹೋದ್ಮೇಲೆ ಅನ್ನಿಸ್ತು ತುಂಬ ಚೆನ್ನಾಗಿದೆ. ನಂಗೆ ಒಂದೇನು ಗೊತ್ತಾ, ಹೊಸ ಮನೆಗಳನ್ನೆಲ್ಲ ನೋಡಿದಾಗ ನಮಗೂ ಅಯ್ಯೋ ನಾವು ಇವಾಗ ಹೊಸ ಮನೆ ಕಟ್ಟಿದ್ರೆ ಅಂತ ಅನಿಸುತ್ತೆ. ನಾವು ಅಂದರೆ ಎಲ್ಲ ಫುಲ್ ಫಿನಿಶ್ ಆಗಿದೆ ಅವ್ರದ್ದು, ತುಂಬ ಚೆನ್ನಾಗಿದೆ. ಅಡುಗೆ ಮನೆ ಅಂತೂ ತುಂಬ ಇಷ್ಟ ಆಯ್ತು ನನಗೆ. ತುಂಬ ದೊಡ್ಡದಿದೆ. ನಮ್ಮ ಶ್ರೇಯು ಅಂತಾನೆ ನಾವೊಂದು ಐಡಿಯಾ ಕೊಟ್ಟಿದ್ದಾರೆ ಮನೆಗೆ. ನಮ್ಮದು ಈ ಕಡೆ ಒಂದು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ವಲ್ಲ, ಅದ್ರ ಗೋಡೆ ತೆಗೆದುಬಿಟ್ಟು ದೊಡ್ಡದು ಮಾಡಿಸು ಮಮ್ಮಿ ಅಂತ ಹೇಳ್ತಾ ಇದ್ದಾನೆ. ಹಂಗೆ ಮಾಡಿಸಿದ್ರೆ ನಮ್ಮ ಅಡುಗೆ ಮನೆ ದೊಡ್ಡ ಕಾಣುತ್ತೆ ಅಂತೆ. ನಾನು ಊಟ ಮಾಡಿ ಬರ್ಬೇಕಿದ್ರೇ ನನಗೆ ಆ ಥರ ಹೇಳ್ತಾ ಇದ್ದ, ಚೆನ್ನಾಗಿ ಕಾಣುತ್ತೆ ಆ ಥರ ಮಾಡಿಸಿ ನೋಡು ಮಮ್ಮಿ ಅಂತಿದ್ದ. ನಮ್ಮದು ಅಡುಗೆ ಮನೆ ಏನಾಗುತ್ತೆ ಅಂದರೆ ಈ ಜಾಗ ಎಲ್ಲ ಕಮ್ಮಿ ಇದೆ, ಇಲ್ಲೊಂದು ಕಿಟಕಿ ಬಂದಿದೆ. ಅವಾಗ ನಮಗೆ ಅಂತ ಮನೆ ಹುಟ್ಟ ಏನೂ ಗೊತ್ತಿರಲಿಲ್ಲ. ಇವಾಗಾಗಿದೆ ಏನೋ ಚೆನ್ನಾಗಿ ಕಟ್ಸ್ಕೊಂತಿದ್ವೋ ಏನೋ ಗೊತ್ತಿಲ್ಲ. ಊಟನೂ ಚೆನ್ನಾಗಿತ್ತು. ನಾನು ಹೋಗ್ಬೇಕಿದ್ರೆ ವಿಡಿಯೋದಲ್ಲಿ ಮಾತಾಡಿ ಯಾವಾಗಲೂ ಹೋಗ್ತೀನಲ್ಲ ಅಂದ್ಕೊಂಡೆ. ನಾನು ಹೊರಟಿದ್ದೆ 12 ಕಾಲ ಆಗೋಗಿತ್ತು. ಎಷ್ಟು ಮಾಡಿದ್ರೂ ಕೆಲಸ ಮುಗಿಲೇ ಇಲ್ಲ. ಆಮೇಲೆ ನಮ್ಮನೆ ಬೈಯಕ್ಕೆ ಶುರು ಮಾಡಿದ್ರು ಬಾ ಅಂತೇಳಿ. ಹಾಗಾಗಿ ಹಾಗೆ ಹೋಗಿ ಬಂದೆ. ಹಾಗೆ ಬ್ಲಾಗ್ನ ಕೂಡ ನಾನೇನೋ ಮುಗಿಸಿರಲಿಲ್ಲಲ್ಲ, ಹಾಗಾಗಿ ಈಗ ಇಲ್ಲೇ ಬ್ಲಾಗ್ನ ಮುಗಿಸೋಣ ಅಂತ ಅಷ್ಟೇ. ಊಟ ಮಾಡಿ ಬಂದೆ. ಗೊತ್ತಲ್ವಾ, ಫಂಕ್ಷನ್ಗೆ ಹೋಗಿ ಊಟ ಮಾಡಿ ಬಂದರೆ ಒಂಥರ ಸುಸ್ತು ಅನಿಸುತ್ತೆ. ಎಡಿಟಿಂಗ್ ಕೂಡ ಮಾಡಬೇಕು. ಬಂಗಾರಿ ಬಂಗಾರ ಅಷ್ಟೇ, ನೀವ ಎಡಿಟಿಂಗ್ ಕೂಡ ಮಾಡಬೇಕು. ಒಂದು ಅರ್ಧ ಗಂಟೆ ರೆಸ್ಟು. ಟೈಮ್ ಎಷ್ಟಾಯ್ತು ರೀ? ಸ್ವಲ್ಪ ಹೊತ್ತು ಮಲಗೆದ್ದು ಆಮೇಲೆ ಎಡಿಟಿಂಗ್ ಮಾಡ್ತೀನಿ. ಹಾಗೆಯೇ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಏನೂ ಇರೋದಿಲ್ಲ. ಇದು ಫಂಕ್ಷನ್ಗೆ ಹೋಗೋದಿನ ಏನು ಬ್ಲಾಗಲ್ಲಿ ಏನೂ ಇರೋದಿಲ್ಲ. ಬೆಳಗ್ಗೆದು ಏನಿರುತ್ತೋ ಅದೇ, ಏನು ಮಾಡೋಕ್ಕಾಗಲ್ಲ. ಅದೇ ರಾಗ ಅದೇ ಹಾಡು. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.